ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ನಂತರ ಭಾರತ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ಗೆ ತಕ್ಕ ಉತ್ತರ ನೀಡಿತ್ತು. ಭಾರತ ಪಾಕ್ ಬಿಕ್ಕಟ್ಟಿನ ನಂತರ ರಾಜಸ್ಥಾನದ ಜೈಪುರಿನ ಸಿಹಿ ತಿಂಡಿ ಅಂಗಡಿಯೊಂದರಲ್ಲಿ ಕೆಲವೊಂದು ಭಾರತೀಯ ತಿಂಡಿಗಳ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಬೇಕರಿಯೊಂದರಲ್ಲಿ ಎಲ್ಲಾ ಸಿಹಿ ತಿಂಡಿಗಳ ಹೆಸರುಗಳಿಂದ ಪಾಕ್ ಪದವನ್ನ ತೆಗೆದುಹಾಕಿ ಅದಕ್ಕೆ ಶ್ರೀ ಅಂತ ಹೆಸರಿಡಲಾಗಿದೆ. ಅದರಲ್ಲೊಂದು ಮೈಸೂರಿನ ಮೈಸೂರು ಪಾಕ್. ಮೈಸೂರು ಪಾಕನ್ನ ಮೈಸೂರು ಶ್ರೀ ಅಂತ ಮರುನಾಮಕರಣ ಮಾಡಲಾಗಿದೆ. ಆದರೆ ಈ ಬದಲಾವಣೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮೈಸೂರು ಪಾಕ್ ಎಂಬ ಹೆಸರನ್ನ ಮೈಸೂರಿನ ರಾಜ 4ನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ಈ ಹೆಸರನ್ನ ಇಡಲಾಗಿತ್ತು. ಇದೀಗ ಈ ಹೆಸರನ್ನ ಬದಲಾವಣೆ ಮಾಡಿರುವ ಬಗ್ಗೆ ರಾಜಕಾಲದಿಂದಲೂ ರಾಜ ಮನೆತನದಲ್ಲಿ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ದಂತಹ ವಂಶಸ್ಥರು ಮೈಸೂರು ಪಾಕ್ ಹೆಸರನ್ನ ಬದಲಾವಣೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಪಾಕ ಅಂದ್ರೆ ಈ ಪದವು ಸಕ್ಕರೆಯ ಸಿಹಿಯಾದ ಪಾಕವನ್ನ ಸೂಚಿಸುತ್ತೆ. ಅಂದ್ರೆ ಸಕ್ಕರೆಯಿಂದ ಮಾಡಿರುವಂತ ಸಿಹಿ ಅಂತ ಇದರ ಅರ್ಥ. ಇದನ್ನ ಮೈಸೂರಿನಲ್ಲಿ ಮಾಡೋದ್ರಿಂದ ಇದನ್ನ ಮೈಸೂರು ಪಾಕ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಪಾಕ್ ಅಂದ್ರೆ ಪಾಕಿಸ್ತಾನ ಅಂತಲ್ಲ. ಹಾಗಾಗಿ ಮೂಲ ಹೆಸರನ್ನ ಉಳಿಸಿಕೊಳ್ಳೋದು ಅತ್ಯಗತ್ಯವಾಗಿದೆ. ಮೈಸೂರಿನಲ್ಲಿ ಪ್ರಸಿದ್ಧ ಗುರು ಸ್ವೀಟ್ಸ್ ಕುಟುಂಬವನ್ನ ಇಂದಿಗೂ ಅಲ್ಲಿನ ಜನ ಬಹಳ ಗೌರವದಿಂದ ಕಾಣ್ತಾರೆ. ಯಾಕೆಂದ್ರೆ ಮೈಸೂರು ಪಾಕ್ ಈ ಸ್ವೀಟ್ ಅನ್ನ ನೀಡಿದಂತ ಅಂಗಡಿ ಅದು. ಈಗ 5ನೇ ತಲೆಮಾರಿನಲ್ಲಿರುವಂತಹ ಈ ಅಂಗಡಿಯನ್ನ ಮೂಲತಃ ನಟರಾಜ್ ಅವರ ಮುತ್ತಜ್ಜ ನಡೆಸ್ತಾ ಇದ್ರು. ಅವರು ಮೊದಲ ಬಾರಿ ರಾಜಮನೆತನಕ್ಕೆ ಈ ಮೈಸೂರು ಪಾಕನ್ನ ನೀಡುತ್ತಿದ್ದರು. ಇದು ರಾಜಮನೆತನಕ್ಕೆ ಸೀಮಿತವಾಗಬಾರದು ಅಂತ ರಾಜರು ಇಡೀ ಸಮಾಜಕ್ಕೆ ಪರಿಚಯಿಸಿದರಂತೆ. ಇನ್ನು ಆ ಅಂಗಡಿಯ ಈಗಿನ ತಲೆಮಾರಿನ ಸದಸ್ಯರು ಹೇಳೋ ಹಾಗೆ ಮೈಸೂರು ಪಾಕ್ ಕೇವಲ ಸಿಹಿ ತಿನಿಸು ಮಾತ್ರವಲ್ಲ. ಇದು ಮೈಸೂರು ಮತ್ತು ಕರ್ನಾಟಕಕ್ಕೆ ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನ ಹೊಂದಿದೆ. ಮೈಸೂರು ಪಾಕ್ ಮೈಸೂರು, ಕರ್ನಾಟಕ ಮತ್ತು ಕನ್ನಡಿಗರ ಹೆಮ್ಮೆ. ಇದು ನಮ್ಮ ಜನರ ಮಾಧುರ್ಯ ಮತ್ತು ಕನ್ನಡ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತದೆ.